ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನು ಫಸ್ಟ್ ಚಿಕನ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ. ಸೊ ಇವತ್ತು ನಾನು ಚಿಕನ್ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಒಂದ್ಸರಿ ಮಾಡಿ. ಚಿಕನ್ ಪಿಕ್ಕಲ್ ಮಾಡೋದ್ರಿಂದ ನಾವು ಯಾವಾಗಲಾದ್ರೂ ಚಿಕನ್ ಬೇಕು ಅಥವಾ ಚಿಕನಲ್ಲಿ ಏನಾದರೂ ತಿನ್ನಬೇಕು ಅನಿಸಿದಾಗ ನಾವು ಸಡನ್ನಾಗಿ ಒಂದು ಬಿಸಿ ರೈಸ್ ಮಾಡಿಕೊಂಡ್ರೆ ಸಾಕು, ಅದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. 3 ಮಂತ್ಸು 6 ಮಂತ್ ಆದರೂ ಇಟ್ಕೋಬೋದು. ನೀವು ಕೂಡ ಒಂದ್ಸರಿ ಮಾಡಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನೇನಂತ ನೋಡ್ಕೊಂಡ್ಬಿಡೋಣ. ಮೊದಲನೇದಾಗಿ 1 kg ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ನೋಡಿ, ಚಿಕ್ಕದಾಗಿ ಕ್ಯೂಬ್ಸ್ ಕಟ್ ಮಾಡಿಸ್ಕೋಬೇಕು. ಅವಾಗ ಹೇಳಿದ್ರೆ ಕಟ್ ಮಾಡಿಕೊಡ್ತಾರೆ. ನಮಗೆ ಈ ಥರ ಪಿಕ್ಕಲ್ ಮಾಡೋದಕ್ಕೆ ಬೋನ್ಲೆಸ್ ಚಿಕನ್ ಚಿಕ್ಕದಾಗಿ ಕಟ್ ಮಾಡಿಕೊಡಿ ಅಂತ ಹೇಳಿದ್ರೆ ಕಟ್ ಮಾಡಿಕೊಡ್ತಾರೆ. ನೋಡಿ, ಈ ಥರ ಚಿಕ್ಕದಾಗಿ ಮಾಡಿಸ್ಕೋಬೇಕಾಗುತ್ತೆ. ಇದು 1 kg ಇದೆ. 1 kg ಆಗೋಷ್ಟು ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ನಾನು. ಸೊ ಇವಾಗ 3 ಪೀಸು ಚಕ್ಕೆ, 4 ಲವಂಗ, 3 ಏಲಕ್ಕಿ, ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಕೊತ್ತಂಬರಿ ಕಾಳು ಅಂತ ಹೇಳ್ತೀವಲ್ಲ ಅದು 2 ಟೇಬಲ್ ಸ್ಪೂನ್ ಅಷ್ಟು ಬೇಕು. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ನೋಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ, ನೋಡಿ 2 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ. ಇದು 1 kg ಬೇಕಾಗಿರೋ ಐಟಮ್ಸು. ಎಷ್ಟೆಷ್ಟು ಅಂತ ನೀವು ಇದ್ರ ಪ್ರಕಾರ ನೀವು ಎಷ್ಟು kg ಆದರೂ ಮಾಡ್ಕೋಬೋದು. 3 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 1 kgಗೆ 3 ಟೇಬಲ್ ಸ್ಪೂನ್ ಅಷ್ಟು. ಇದು ರೆಡ್ ಚಿಲ್ಲಿ ಪೌಡರು 4 ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಖಾರ ಇರಬೇಕು, ಸೊ ಹಾಗಾಗಿ ಇದು 4ರಿಂದ 5 ಲೆಮನ್ನು. ಸೊ ನಾನು 4 ತೊಗೊಂಡಿದ್ದೀನಿ. 1 kgಗೆ ಮ್ಯಾಕ್ಸಿಮಮ್ 4 ಇಲ್ಲಾಂದರೆ 5 ಆದರೂ ಹಾಕಬೇಕು. ಸೊ ಇಲ್ಲಿ ನಾನು 4 ಲೆಮನ್ ಹಾಕ್ತಾ ಇದ್ದೀನಿ. ನೋಡಿ, ಹಾಗೆ ಕಲ್ಲುಪ್ಪು ಬೇಕು ನಮಗೆ. ಹಾಗೆ ಇದು ನಾವು ಪಿಕ್ಕಲ್ಗೆ ಹಾಕೋದಕ್ಕೆ ಅಂತ ಕಲ್ಲುಪ್ಪು. ಸೊ ಇದು ಪುಡಿ ಉಪ್ಪು ಅಂದರೆ ಸಣ್ಣ ಉಪ್ಪು. ಸೊ ಇದನ್ನು ನಾವು ಅದನ್ನು ಚಿಕನ್ ಮಿಕ್ಸ್ ಮಾಡಿಡೋದಕ್ಕೆ ಅಂತ. ಹಾಗೆ ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟಿದೆ ಟರ್ಮರಿಕ್ ಪೌಡರು, ಅರಿಶಿನ ಪೌಡರು. ಸೊ ಇದು ನಾವು ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿ ಇಡೋಣ. ಏನಂದರೆ ಇದು ಚಿಕನ್ ನೋಡಿ ನೀಟಾಗಿ ಒಂದು 3 ಟೈಮ್ಸ್ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಒಂದು ಡ್ರಾಪ್ ನೀರಿಲ್ಲದೆ ನಾವು ಅದನ್ನು ಎಲ್ಲ ಚೆಲ್ಬಿಟ್ಟು ಈ ಥರ ಚಿಕನ್ ಮಾತ್ರ ತೊಳೆದು ಕ್ಲೀನಾಗಿ ಇಟ್ಕೋಬೇಕು. ಸೊ ಇದಕ್ಕೆ ನಾವು ಈಗ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ. ಹಾಗೆ ಅರಿಶಿನ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 15ರಿಂದ 20 ನಿಮಿಷ ಚೆನ್ನಾಗಿ ನೆನೆಸ್ಬೇಕು. ಹಾಗೆ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಡೋಣ. ಫ್ರೆಂಡ್ಸ್, ನೀವು ಒಂದ್ಸರಿ ಮಾಡ್ಕೊಂಡು ನೋಡಿ. ಮತ್ತೆ ನೀವು 3 ಮಂತ್ಸ್ಗೆ ಒಂದ್ಸರಿ ಖಾಲಿಯಾದಾಗೆಲ್ಲ ಮಾಡ್ಕೋತಾ ಇರ್ತೀರಾ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿ ನಾವು ಕ್ಲೋಸ್ ಮಾಡಿ ಇಟ್ಬಿಡೋಣ. ಇದು 1 kg ಚಿಕನ್ ಫ್ರೆಂಡ್ಸ್. ನೀವು ಬೇಕಾದರೆ 2 kg ಮೆಜರ್ಮೆಂಟಲ್ಲೂ ಮಾಡ್ಕೋಬೋದು, ಇಲ್ಲ 5 kg ಅಷ್ಟು ಮಾಡ್ಕೋಬೋದು. ಎಲ್ಲರಿಗೂ ಕೊಡಬೇಕು, ಇಲ್ಲ ರಿಲೇಟಿವ್ ಅಲ್ಲಿ ಆ ಥರ ಎಲ್ಲ ಇರುತ್ತೆ. ಸೊ ನಾನು ಇವಾಗ 1 kgಯಲ್ಲೇ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೋಡಿ ಮಾಡ್ಕೊಳ್ಳಿ. ಸೊ ಈಗ ಮಿಕ್ಸ್ ಮಾಡಿದ್ದೀನಿ. ಈಗ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಬಿಟ್ಬಿಡೋಣ ಹಾಗೆ. ಓಕೆ, ನಾವೀಗ ಮಸಾಲೆ ರೆಡಿ. ಈಗ ಫುಲ್ಲು ಡ್ರೈ ಆಗ್ತಾ ಬಂದಿದೆ. ನೋಡಿ, ಡ್ರೈ ಆಗಿದೆ. ನಾವು ಇದೇ ಕಡಾಯಿನ ಯೂಸ್ ಮಾಡ್ಕೊಂಡು ಕೂಡ ಮತ್ತೆ ಮಾಡ್ಬೋದು, ಇಲ್ಲ ಬೇರೆ ಕಡಾಯಿ ಕೂಡ ಯೂಸ್ ಮಾಡ್ಕೋಬೋದು. ಚಿಕನ್ ತುಂಬ ಬೆಂದೋಗ್ಬಿಟ್ಟಿದೆ ನೋಡಿ, ಪೀಸ್ ಆಗ್ತಾ ಇದೆ. ಜಾಸ್ತಿ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಪೀಸ್ ಆಗ್ತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇದೇ ಸ್ಟವ್ಗೆ ನಾವೀಗ ಅದೇ ಪ್ಯಾನ್ ಇಟ್ಕೊಂಡು ಮತ್ತೆ ಆಯಿಲ್ ಸೇರಿಸ್ಕೊಳ್ಳೋಣ.
ಆಯಿಲ್ ಚೆನ್ನಾಗಿ ಬಿಸಿ ಆಗಲಿ. ನೋಡಿ, ಈಗ ನಾವು ಸ್ವಲ್ಪ ಸ್ವಲ್ಪ ಚಿಕನ್ನ ಸೇರಿಸ್ಕೊಳ್ಳೋಣ. ನೀಟಾಗಿ ಫ್ರೈ ಆಗಬೇಕು, ಎಣ್ಣೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ, ಎಷ್ಟಾಗುತ್ತೋ ಅಷ್ಟು ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿ. ನೋಡಿ, ಈ ಥರ ಆಗಾಗ ಚೆಕ್ ಮಾಡ್ಕೋತಾ ಇರಿ, ಆಗಾಗ ಮಿಕ್ಸ್ ಮಾಡ್ಕೋತಾ ಇರಿ. ತುಂಬ ಥರ ಮಾಡ್ತಾರೆ ಫ್ರೆಂಡ್ಸ್ ಇದರಲ್ಲಿ, ಪಿಕಲ್ಸಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ. ಈ ಥರ ಮಾಡಿ ನೋಡಿ, ನಾವು ಸ್ಟೋರ್ ಮಾಡೋಕ್ಕೂ. ನೋಡಿ, ಈ ಥರ ರೋಸ್ಟ್ ಆಗಬೇಕಾಗತ್ತೆ. ನೋಡಿ, ಈ ಥರ ಬರಬೇಕೆಲ್ಲ. ನಾವು ಈ ಟೈಮಲ್ಲಿ ಸ್ವಲ್ಪ ಸ್ಟವ್ ಕಮ್ಮಿ ಮಾಡ್ಕೊಳ್ಳಿ ಫಸ್ಟು, ನಂತರ ನಾವು ಈ ಥರ ಎಲ್ಲ ತೆಗೆದು ಈ ಥರ ಹಾಕ್ಕೊಳ್ಳಿ. ಎಲ್ಲದನ್ನು ಇದೇ ಥರ ಮಾಡ್ಕೋಬೇಕಾಗತ್ತೆ. ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಅದ್ರಲ್ಲಿ ನೀರಿನ ಅಂಶ ಏನೂ ಇರೋದಿಲ್ಲ. ಸೊ ಎಷ್ಟು ದಿನ ಬೇಕಾದ್ರೂ ನೀಟಾಗಿ ಸ್ಟೋರ್ ಮಾಡ್ಬೋದು. ಅದು ಪೀಸಸ್ ದೊಡ್ಡದಾಗಿದೆ ಅಂತ ಅನ್ಸುತ್ತೆ ನಮಗೆ. ಸೊ ನಾವು ಅದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ನಮ್ಗೆ ಏನಾಗ್ಬಿಡತ್ತೆ ಅಂದ್ರೆ ತುಂಬಾ ಚಿಕ್ಕ ಚಿಕ್ಕದಾಗೆ ಆಗುತ್ತೆ. ನೋಡಿ, ನೋಡ್ತಾ ಇದೀರಲ್ಲ ಹೇಗಾಗಿದೆ ಅಂತ. ಸೊ ಮಕ್ಕಳು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ದೊಡ್ಡವ್ರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ಬಾಯಿ ಕೆಟ್ಟಿದೆ ಅಂದಾಗ ನಾವು ಸೊ ಒಂದೇ ತರ ಪಿಕ್ಕಲ್ಸ್ ತಿನ್ನೋ ಬದಲು ಇನ್ನಷ್ಟು ಬೇರೆ ಬೇರೆ ತರ ಎಲ್ಲ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು. ಟೊಮೆಟೊ ಪಿಕ್ಕಲ್ಸು, ಸೊ ಈ ತರ ಮ್ಯಾಂಗೋ ಪಿಕ್ಕಲ್ಸು. ನೋಡಿ, ಈ ತರ ಎಲ್ಲ ಆಯಿಲ್ ತೆಗೆದ್ಮೇಲೆ ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಸೊ ಈಗ ಮಿಕ್ಕಿದ್ ಕೂಡ ಸೇರಿಸ್ಕೊಳ್ಳೋಣ. ಈಗ ಒಂದೊಂದಾಗಿ ಈ ತರ ಸೇರಿಸ್ಕೊಂಡ್ಬಿಡೋಣ ಎಲ್ಲ. ನೋಡಿ, ಎಲ್ಲ ಸೇರಿಸ್ಕೊಂಡಿದೀನಿ. ಈ ತರ ಚಿಕ್ಕದಾಗಿ ಪೌಡರ್ ತರ ಆಗಿರತ್ತೆ, ಚಿಕ್ಕ ಚಿಕ್ಕ ಪೀಸಸ್. ಇದನ್ನೇನು ಸೇರಿಸ್ಕೋಬೇಡಿ. ಸೊ ಅದನ್ನೇ ಮಾತ್ರ ದೊಡ್ಡ ದೊಡ್ಡದಾಗಿರೋದೆಲ್ಲ ಆರಿಸಿ ಹಾಕೊಳ್ಳಿ. ಇವಾಗ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಸೇಮ್ ಅದ್ರ ಥರನೇ ನಾವು ಇದನ್ನ ಕೂಡ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಮಾಡಕ್ಕೆ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಆದರೂ ನಮಗೆ ತುಂಬ ದಿನ ಬೇಕಲ್ವ ಸ್ಟೋರ್ ಮಾಡೋದಕ್ಕೆ, ಸೊ ಅಷ್ಟು ಟೈಮ್ ನಾವು ಸ್ಪೆಂಡ್ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ. ಸೊ ಈಗ ಬೇಡ, ನಾವು ಕ್ಲೋಸ್ ಮಾಡೋದ್ರಿಂದ ಅದರಲ್ಲಿ ವಾಟರ್ ಇರುತ್ತೆ, ವಾಟರ್ ಎಲ್ಲ ಬಂದ್ಬಿಡುತ್ತೆ. ಸೊ ನಾವು ಕ್ಲೋಸ್ ಮಾಡೋದು ಬೇಡ. ಸೊ ನಾನು ಇವಾಗ ನೋಡಿ, ನಾವು ಪೀಸ್ ಮಾಡಿ ನೋಡೋಣ. ನೋಡಿ, ಈ ಥರ ನೀಟಾಗಿ ಪೀಸ್ ಆಗಿರುತ್ತೆ. ಓಕೆ, ನೀಟಾಗಿ ಬೆಂದಿರುತ್ತೆ. ಈ ಥರ ನಮಗೆ ಫ್ರೈ ಮಾಡಿದ್ಮೇಲೆ ಈ ಥರ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಇದು ಕೂಡ ರೆಡಿ ಆಗಿದೆ. ಸ್ಟವ್ನ ಕಮ್ಮಿ ಮಾಡ್ಕೊಳ್ಳೋಣ. ಹಾಗೆ ನಾವು ಇದನ್ನ ಕೂಡ ಫುಲ್ಲು ಇಟ್ಕೊಂಡ್ಬಿಡೋಣ. ಆಯಿಲಲ್ಲಿ ಕೆಲಸ ಮಾಡುವಾಗ ಫ್ರೆಂಡ್ಸ್, ಈ ಥರ ಕುಕ್ಕಿಂಗ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಕೈ ಏನಾದ್ರು ಸ್ವಲ್ಪ ವೆಟ್ ಆಗಿದ್ರು ಕೂಡ, ಆಯಿಲಲ್ಲಿ 1 ಡ್ರಾಪ್ ಬಿದ್ದರೂ ಕೂಡ ಫುಲ್ ಆಯಿಲ್ ಎಲ್ಲ ಸಿಡಿದೋಗುತ್ತೆ. ಕೇರ್ಫುಲ್ ಆಗಿ ನೋಡಿಕೊಂಡು ಎಲ್ಲ ತೆಕ್ಕೊಂಡ್ಬಿಡೋಣ. ಹೀಗೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಮೊದಲನೇದಾಗಿ ತಳ ಅಂಟುತ್ತೆ, ಸೊ ನಾವು ಕೈ ಬಿಡದೆ ತಿರುಗಿಸ್ಬೇಕಾಗತ್ತೆ. ಸ್ಟವ್ ಕಮ್ಮಿನೇ ಇಟ್ಕೊಳ್ಳಿ, ಹಿಡಿಯುತ್ತೆ. ನಿಧಾನಕ್ಕೆ ತಿರುಗಿಸ್ಕೊಳ್ಳಿ.
ಇಲ್ಲಿ ಫ್ರೆಂಡ್ಸ್ ನಾನು ಅದೇ ಆಯಿಲ್ನೇ ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ ಆಯಿಲ್ ತೆಗ್ದಿಲ್ಲ, ಮತ್ತೆ ಆಯಿಲ್ ಹಾಕಿಲ್ಲ. ನಾವೇನು ಕಬಾಬ್ ಥರ ಎಲ್ಲ ಚಿಕನ್ ಫ್ರೈ ಮಾಡ್ಕೊಂಡಿದ್ದೀವಿ ಅದೇ ಆಯಿಲ್ನೇ ಯೂಸ್ ಮಾಡ್ಕೊಂಡಿರೋದು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಸ್ವಲ್ಪ 1-2 ನಿಮಿಷ ಹಾಗೆ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ತಳ ಎಲ್ಲ ಅಂಟ್ಕೊಂಡ್ಬಿಡತ್ತೆ. ಸ್ಟವ್ ಕಮ್ಮಿ ಇಟ್ಕೊಳ್ಳಿ. ಈಗ ನಾವು ಚಿಕನ್ನ ಕೂಡ ಸೇರಿಸ್ಕೊಳ್ಳೋಣ. ನೋಡಿ 1 kg ಅನ್ಕೊಂಡು ತಗೊಳ್ತೀವಿ. ನೋಡಿ ಎಷ್ಟಾಗುತ್ತೆ, ಎಲ್ಲ ಫ್ರೈ ಆದಮೇಲೆ ಕಮ್ಮಿ ಆಗಿಬಿಡುತ್ತೆ. ನೋಡಿ ನಾನು ಅದಕ್ಕೇನೆ ಚಿಕನ್ ಕೂಡ ಸೇರಿಸ್ಕೊಂಡಿದ್ದೀನಿ. ಸೊ ಈಗ ನಾವು ರೆಡ್ ಚಿಲ್ಲಿ ಪೌಡರ್, ನೋಡಿ ಆಗಲೇ ನಾವು ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನ ಕೂಡ ಸೇರಿಸ್ಕೊಳ್ಳೋಣ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಸಾಲ್ಟ್ ನೋಡಿ ಹಾಕ್ಕೊಳ್ಳಿ. ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ವಲ್ವಾ, ಇದು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಕಿಟ್ಕೊಂಡಿದ್ದೀನಿ. ಸೊ ನಾವು ಪಿಕ್ಕಲ್ ಮಾಡಿ ಇವತ್ತು ತಿನ್ನಬಾರ್ದು ಫ್ರೆಂಡ್ಸ್. ಒಂದು 2 days 3 days ನಾವು ಚೆನ್ನಾಗಿ ಅದು ಚಿಕನ್ಗೆ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು. ಅದರಲ್ಲಿ ಚೆನ್ನಾಗಿ ನೆನೆಬೇಕು ಚಿಕನ್ನು. ಉಪ್ಪು ಹುಳಿ ಖಾರ ಇದೆಲ್ಲದರಲ್ಲೂ ಚೆನ್ನಾಗಿ ನೆನ್ಕೊಂಡ್ಮೇಲೆ ನಾವು ಅದನ್ನ ಯೂಸ್ ಮಾಡಬೇಕು. ಆವಾಗಲೇ ಅದು ಟೇಸ್ಟ್ ಆಗಿರುತ್ತೆ. ನಾವು ಮಾಡಿದ ದಿನಾನೇ ತಿನ್ನಬೇಕು ಅಂದರೆ ಅದು ಆಗಲ್ಲ, ಅಷ್ಟು ಚೆನ್ನಾಗಿ ಕೂಡ ಇರೋದಿಲ್ಲ. ಸೊ ನಾವು ಇವತ್ತು ಮಾಡಿದ್ದೀವಿ ಅಂದರೆ ನಾವು ಇನ್ನೊಂದು 3 days ಬಿಟ್ಕೊಂಡು ನಾವು ತಿನ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಚೆನ್ನಾಗಿ ಆಗುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇರಲಿ ಫ್ರೆಂಡ್ಸ್, ನಾವು ಜಾಸ್ತಿ ಇಟ್ಕೋಬೇಡಿ ಸ್ಟವ್ನ. ಆಯಿಲು ಯಾವುದೇ ಪಿಕ್ಕಲ್ ಮಾಡಲಿ ಆಯಿಲ್ ಸ್ವಲ್ಪ ಜಾಸ್ತಿನೇ ಇರಬೇಕಾಗತ್ತೆ. ನೋಡಿ ಈ ಥರ ಹೇಗಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಿಮಗೂ ಈ ಪಿಕ್ಕಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಳನ್ನ ಹಾಕಿದಾಗ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಓಕೆ, ಇವಾಗ ನೋಡಿ ರೆಡಿ ಆಗಿದೆ. ಈಗ ನಾವು ಇದು ಫುಲ್ ತಣ್ಣಗಾಗೋದಕ್ಕೆ ಬಿಡಬೇಕು. ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಬೇಕಾಗುತ್ತೆ. ನಾವಿದು ಫುಲ್ ತಣ್ಣಗೆ ಆಗಬೇಕು, ಆಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ಸೊ ನಾವೀಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಇದು ಫುಲ್ ತಣ್ಣಗಾಗ್ಬಿಡ್ಲಿ. ಇಲ್ಲಿ ನೋಡಿ ಈಗ ಫುಲ್ ತಣ್ಣಗಾಗಿದೆ. ಈಗ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಈಗ ನಾವು ಇದಕ್ಕೆ ಲಾಸ್ಟ್ ನೋಡಿ ಲೆಮನ್ ಜ್ಯೂಸ್ನ ಸೇರಿಸ್ಕೋಬೇಕು. ಬಿಸಿ ಇದ್ದಾಗ ಸೇರಿಸ್ಕೋಬೇಡಿ, ಫುಲ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹುಳಿ ಜಾಸ್ತಿ ಇದ್ರೆ ಚೆನ್ನಾಗಾಗತ್ತೆ. ನೋಡಿ ಈ ಥರ ರೆಡಿ ಆಗಿದೆ. ಈಗ ನಾವು ಈಗ ಬಾಟಲ್ಗೆ ಯಾವುದರಲ್ಲಿ ಹಾಕಿರ್ತೀವೋ ಅದಕ್ಕೆ ಹಾಕ್ಕೊಳ್ಳೋಣ. ಟೇಸ್ಟ್ ಮಾಡಿ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ.